ಮೈಸೂರು ವಲಯ ಹೋರಾಟ ಮಾಡ್ತಾನೆ ಬರ್ತಾನೆ ಇದೆ. ಯಾವ್ದಕ್ಕಂತಂದ್ರೆ ಈ ಪಾಲಕ್ಕಾಡಲ್ಲಿರುವಂತ ಮಂಗಳೂರು ರೈಲ್ವೆನ ನಮ್ದಾಗ್ ಮಾಡ್ಕೋಬೇಕು ಅಂತ. ಕೇರಳದವರು ಇದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡಿ ಅಷ್ಟೊಂದೆಲ್ಲ ಡ್ರಾಮಾ ಮಾಡ್ತಿದ್ದಾರೆ. ಕೇರಳದವ್ರು ಯಾಕೆ ಪಾಲಕ್ಕಾಡು ವಲಯದಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಒಂದು ರೈಲ್ವೆ ಏನಿದೆ ಅದರಿಂದ ಆಕ್ಚುಲಿ ಕೋಟ್ಯಾಂತರ ರೂಪಾಯಿಗಳು ಲಾಭ ಇದೆ. ಕರ್ನಾಟಕದವ್ರಿಗೆ ಅಷ್ಟು ಆದಾಯ ಬರುತ್ತೆ ಅಂತ ಗೊತ್ತಿದ್ರು ಅವ್ರು ಯಾಕೆ ಇಲ್ಲ ನಮ್ಗೆ ಬೇಕು ಅಂತ ಧ್ವನಿ ಎತ್ತಿಲ್ಲ ಅನ್ನೋ. ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರಿಬ್ರಿಬ್ರು ಕ್ಲಾಶ್ ಆದ್ರೆ ಕೇಂದ್ರದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನೋ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿದ್ದಾರೆ. ಇಲ್ಲ ಒಳಗೊಳಗೆ ಅವ್ರಿಗೇನಾದ್ರು ಒಪ್ಪಂದ ಆಗಿದ್ಯಾ ಅನ್ನೋ. ಕಾಸರಗೋಡಲ್ಲಿ ಹೆಚ್ಚು ಮಾತಾಡೋರು ಇರೋದೇ ಕನ್ನಡದವರು, ಆದ್ರೂ ಕಾಸರಗೋಡನ್ನ ಕೇರಳದ ವಶ ಮಾಡ್ಕೊಂಡು ಆಗಿದೆ. ಕರ್ನಾಟಕದವರು ಏನಾಗಿದ್ದಾರೆ, ದಾನಶೂರರಾಗ್ಬಿಟ್ಟಿದ್ದಾರೆ ಅನ್ನೋ ತರ ಅನಿಸ್ತಾ ಇದೆ. ಕಾವೇರಿ ವಿವಾದ ಏನಿದೆ ಆಕ್ಚುಲಿ ಇದೊಂದು ಬೇಗನೆ ಸಾಲ್ವ್ ಮಾಡ್ಬೋದಂತ ಒಂದು ವಿಚಾರ. ಆದ್ರೆ ಇದು ಒಂದು ಬ್ರಿಟಿಷ್ ಕಾಲದಿಂದನೂ ಎಳ್ಕೊಂಡ್ ಬರ್ತಾನೆ ಇದಾರೆ, ರಬ್ಬರ್ ತರ ಒಂಥರ. ಎಲ್ರು ನೋಡಿದ್ರು ಆ ಶಂಕುಸ್ಥಾಪನೆ ಮಾಡೋದೇ ಆಯ್ತು, ರೋಡ್ ಮಾಡ್ಕೊಡೋದೇ ಆಯ್ತು, ಅದ್ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ತುಂಬಾ ಈಸಿಯಾಗಿ ತಗೊಂತಿದ್ದಾರೆ. ಆಕ್ಚುಲಿ ಇಲ್ಲಿಗೆ ಬಕ್ರ ಆಗ್ತಿರೋದು ನಾವುಗಳೇ ಹೇಳ್ಬೇಕು ಅಂತಂದ್ರೆ. ಹಾಯ್ ಹೆಲೋ ನಮಸ್ಕಾರ, ಸಪ್ತಾಶ್ವ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ರೈ. ನಾನು ಭವಾನಿ. ಇವತ್ತು ನಾವು ತಗೊಂಡ್ ಬಂದಿರುವಂತ ವಿಶೇಷ ಸುದ್ದಿ ಯಾವ್ದಪ್ಪ ಅಂತಂದ್ರೆ, ರಮ್ಯಾ ನೀವ್ ನೋಡ್ತಿರ್ಬೋದು 30 ವರ್ಷದಿಂದ ಆಕ್ಚುಲಿ ಮೈಸೂರು ವಲಯ ಹೋರಾಟ ಮಾಡ್ತಾನೆ ಬರ್ತಾನೆ ಇದೆ. ಯಾವ್ದಕ್ಕಂತಂದ್ರೆ ಈ ಪಾಲಕ್ಕಾಡಲ್ಲಿರುವಂತ ಮಂಗಳೂರು ರೈಲ್ವೆನ ನಮ್ದಾಗ್ ಮಾಡ್ಕೋಬೇಕು ಅಂತ. ಸೊ ಈಗ ಆ ವಿಷಯದಲ್ಲಿ ಆಕ್ಚುಲಿ ಜಯವಾಗಿದೆ, ಜಯ ಸಿಕ್ಕಿದೆ. ಆದ್ರೆ ಇಲ್ಲಿ ಏನಪ್ಪಾ ಒಂದು ಟ್ವಿಸ್ಟ್ ಆಗಿರೋದು ಅಂತಂದ್ರೆ, ಈಗ ಕೇರಳದವ್ರು ಏನಿದ್ದಾರೆ ಇವಾಗ ಅವರು ಆ ಒಂದು ಮಂಗಳೂರು ರೈಲ್ವೆ ಏನಿದೆ ಅದನ್ನ ನಮಗ್ ಕೊಡ್ಬೇಕು ಅಂತ ಈಗ ಹೋರಾಟ ಮಾಡ್ತಿದ್ದಾರೆ, ಉಪವಾಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಒಂದ್ ದೊಡ್ಡ ಒಂದು ಇದೇ ಸೃಷ್ಟಿ ಆಗೋಗ್ಬಿಟ್ಟಿದೆ, ಚರ್ಚೆನೆ ಸೃಷ್ಟಿಯಾಗಿದೆ ಆಕ್ಚುಲಿ. ಇವಾಗ ಮೇನ್ ಆಗಿ ಕೇರಳದವ್ರು ಯಾಕೆ ಪಾಲಕ್ಕಾಡು ವಲಯದಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಇದರಿಂದ ಸಾಕಷ್ಟು ಆರ್ಥಿಕ ಆದಾಯ ಬರ್ತಾ ಇತ್ತು. ಈಗ ಏಕಾಏಕಿ ಬಿಟ್ಕೊಡೋದಿಕ್ಕೆ ಅವರು ರೆಡಿ ಇಲ್ಲ. ನಮ್ಗೆ ಅದರಿಂದ ಅವರಿಗೆ ರೈಲ್ವೆ ಯಾವಾಗ ಮಂಗಳೂರು ಕರ್ನಾಟಕದೇ ಆದ್ರೂನು, ಮಂಗಳೂರು ಕರ್ನಾಟಕದ್ದು, ಸೊ ಕರ್ನಾಟಕದಾಗೆ ಬಿಟ್ಟು ಕೊಡ್ಬೇಕು ನಿಜವಾಗಿ. ಆದ್ರೂ ಅದರಿಂದ ಇಷ್ಟರವರೆಗೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದ್ದಾಗ ಏಕಾಏಕಿ ಬಿಟ್ಕೊಡೋದಿಕ್ಕೆ ಅವರು ತಯಾರಿಲ್ಲ. ಹಾಗಾಗಿ ಇಲ್ಲ ನಮ್ಗೇನೆ ಬೇಕು ಅಂತ ಅವ್ರುನು ಪಟ್ಟು ಹಿಡಿದು ಕೂತಿದ್ದಾರೆ. ಓಕೆ. ಸೊ ಅಂದ್ರೆ ನನ್ ಪ್ರಕಾರ ನನಗ್ ಅನ್ಸ್ತಿರೋದು, ಇವಾಗ ಕೇರಳದವರು ಏನಕ್ಕೆ ಇದು ನಮಗೆ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ, ಇವಾಗ ಆ ಒಂದು ರೈಲ್ವೆ ಏನಿದೆ ಅದರಿಂದ ಆಕ್ಚುಲಿ ಕೋಟ್ಯಾಂತರ ರೂಪಾಯಿಗಳು ಲಾಭ ಇದೆ ಆಕ್ಚುಲಿ ನೋಡೋದಾದ್ರೆ, ಅಲ್ವಾ ರಮ್ಯಾ? ಸೊ ಇವಾಗ ಅದನ್ನ ಏನಾದ್ರು ಕೇರಳದವ್ರು ತಗೊಂಡ್ರೆ ಅವ್ರಿಗೆ ಲಾಭ ಆಗುತ್ತೆ. ಆಮೇಲೆ ಮತ್ತೆ ತುಂಬಾ ಜನ ಕೆಲ್ಸನ ಕಳ್ಕೊಂತಾರೆ. ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವರಿಗೆ ಕೆಲ್ಸಗಳು ಇದಾಗತ್ತೆ. ಆದ್ರೆ ಇಷ್ಟೆಲ್ಲ ಆಗ್ತಿದ್ರು ಯಾವ್ದೇ ತರ ನಮ್ ಕಡೆಯಿಂದ ಅಂದ್ರೆ ಕರ್ನಾಟಕದ ಅಧಿಕಾರಿಗಳಿಂದ ಯಾವ್ದೇ ತರ ಒಂದು ರಿಯಾಕ್ಷನ್ಗಳು ಸಿಗ್ತಾ ಇಲ್ಲ. ಕೇರಳಕ್ಕೆ ಅದವರಿಗೆ ಗೊತ್ತು ಇದರಿಂದ ಇಷ್ಟು ಆದಾಯ ಇದೆ ಅಂತ, ಆದ್ರೂ ಕರ್ನಾಟಕದವ್ರಿಗೂ ಅಷ್ಟು ಆದಾಯ ಬರುತ್ತೆ ಅಂತ ಗೊತ್ತಿದ್ರು ಅವ್ರು ಯಾಕೆ ಇಲ್ಲ ನಮ್ಗೆ ಬೇಕು ಅಂತ ಧ್ವನಿ ಎತ್ತಿಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವಾಗ. ಹೌದು, ಮೇ ಬಿ ನಾವ್ ಇವಾಗ ನೋಡೋದಾದ್ರೆ ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ. ಮೇ ಬಿ ಇವರಿಬ್ರು ಮಧ್ಯೆ ಯಾವ್ದೇ ತರ ಒಂದು ಒಳಸಂಚು ಏನಾದ್ರೂ ನಡೀತಿದ್ಯಾ ಅಥವಾ ಬೇರೆ ಏನಾದ್ರೂ ಇದೆಯಾ ಅನ್ನೋದನ್ನು ಕೂಡ ಇಲ್ಲಿ ನಾವು ಆಕ್ಚುಲಿ ಗಮನಿಸ್ಬೇಕಾಗುತ್ತೆ, ಅಲ್ವಾ ರಮ್ಯಾ? ಇವಾಗ ಎರಡೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಅವ್ರಿಬ್ರಿಬ್ರು ಕ್ಲಾಶ್ ಆದ್ರೆ ಕೇಂದ್ರದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನೋ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿದ್ದಾರೆ. ಇಲ್ಲ ಒಳಗೊಳಗೆ ಅವ್ರಿಗೇನಾದ್ರು ಒಪ್ಪಂದ ಆಗಿದ್ಯಾ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಾಂದ್ರೆ ಇಷ್ಟು ದೊಡ್ಡ ಆದಾಯ ಇರೋಂತಹ ಒಂದು ರೈಲ್ವೆನ ಕರ್ನಾಟಕದವ್ರು ಇಷ್ಟು ಈಸಿಯಾಗಿ ಯಾಕೆ ಬಿಟ್ಟು ಕೊಡ್ತಾ ಇದ್ದಾರೆ? ಎಲ್ಲೂ ಧ್ವನಿ ಎತ್ತಾನೆ ಇಲ್ಲ. ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿರೋದು ಯಾಕೆ? ಜನರ ಪರವಾಗಿ ಮಾತಾಡ್ಬೇಕು ಅಂತ. ಅದು ಬಿಟ್ಟು ಅವರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಇನ್ ಯಾವಾಗ ಮಾತಾಡ್ತಾರೆ ಅವರು? ಇನ್ನೊಂದ್ ನೋಡೋದಾದ್ರೆ ಕರ್ನಾಟಕದವ್ರು ಕರ್ನಾಟಕಕ್ಕೇನೆ ಒಂದ್ ಸಪೋರ್ಟ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವ್ ಈಗ ಎಕ್ಸಾಂಪಲ್ ಬೆಂಗಳೂರಲ್ಲೇ ನೋಡ್ಬೋದು, ನಮ್ ಭಾಷೆಗಿಂತ ಬೇರೆ ಭಾಷೆ ಜನಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಿಂದಿ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಅಂಡ್ ಇಂಡಸ್ಟ್ರಿ ಮೂವಿಯಲ್ಲೂ ನೋಡೋದಾದ್ರೂ ಅಷ್ಟೇ ಜಾಸ್ತಿ ಬೇರೆ ಒಂದು ಇಂಡಸ್ಟ್ರಿ ಮೂವಿಗಳೇ ಓಡ್ತಾ ಇದೆ ಬಿಟ್ರೆ ಬೇರೆ ಯಾವ್ದು ಆಗ್ತಿಲ್ಲ. ಈಗ ಅದೇ ತರ ಏನಾದ್ರು ಇವಾಗ ಕೇರಳ ಇಲ್ಲಿಗೆ ಬಂತು ಅಂದ್ರೆ ಈಗ ಕರ್ನಾಟಕ ಹೋಗಿ ಮತ್ತೆ ಕೇರಳನೇ ಇದೆ, ಪೂರ್ತಿನೇ ಕರ್ನಾಟಕ ಹಾಗೆ ಆಗಿದೆ. ಆಕ್ಚುಲಿ ಏನಂದ್ರೆ ಕಾಸರಗೋಡಲ್ಲಿ ಹೆಚ್ಚು ಮಾತಾಡೋರು ಇರೋದೇ ಕನ್ನಡದವರು,
ಆದ್ರೂ ಕಾಸರಗೋಡನ್ನ ಕೇರಳದ ವಶ ಮಾಡ್ಕೊಂಡು ಆಗಿದೆ ಆಲ್ರೆಡಿ. ಅಲ್ಲಿ ಕನ್ನಡದವ್ರು ಯಾವ ಮಾತು ನಡೀತಾ ಇಲ್ಲ. ಕೇರಳದಲ್ಲಿ ಇವಾಗ ಕಾಸರಗೋಡು ಏನು ಕೇರಳಕ್ಕೆ ಸೇರಿದೆ, ಅಲ್ಲಿ ಇರೋದು ಹೆಚ್ಚು ಕನ್ನಡಿಗರೇ. ಆದ್ರೂ ಅವರಿಗೆ ಕನ್ನಡದಲ್ಲಿ ಮಾತಾಡೋ ಸ್ವಾತಂತ್ರ್ಯನೂ ಇಲ್ಲ ಅನ್ನೋ ತರ ಮತ್ತೆ ಅಲ್ಲಿ ಆ ಸ್ಕೂಲಲ್ಲಿ ಟೀಚರ್ಸ್ ಗಳು ತುಂಬಾ ಕಮ್ಮಿ ಇದಾರೆ ಅಂತಾನು ಕೇಳ್ಪಟ್ಟೆ. ಯಾಕಂದ್ರೆ ಸ್ಕೂಲಲ್ಲಿ ಟೀಚರ್ಸ್ ಗಳನ್ನ ಕೇರಳ ಗವರ್ಮೆಂಟ್ ಅವರೇ ತರ್ತಾರಲ್ವಾ, ಹಾಗಾಗಿ ಕನ್ನಡ ಮಾತಾಡೋರು ಸಿಗಲ್ಲ ಅಲ್ಲಿ. ಹೌದು, ಮಕ್ಕಳಿಗೆ ಇವಾಗ ಕನ್ನಡ ಮಾತಾಡ್ಬೇಕು. ಅಲ್ಲಿ ಮಂಗಳೂರಿಗೆ ಕಾಸರಗೋಡು ತುಂಬಾ ಹತ್ರ ಆಗಿರೋದ್ರಿಂದ ಆಡು ಭಾಷೆಯಲ್ಲಿ ಕನ್ನಡನೇ ಇದೆ. ಸಾಮಾನ್ಯವಾಗಿ ಕನ್ನಡದಲ್ಲಿ ಆಡು ಭಾಷೆ ಇದೆ, ಆದ್ರೆ ಅವ್ರನ್ನ ಅದನ್ನ ಸ್ಕೂಲಲ್ಲಿ ಮಾತಾಡೋದಕ್ಕೆ ಆಗ್ತಾ ಇರಲ್ಲ. ಕೇರಳದಲ್ಲಿ ಮಲಯಾಳಮನ್ನ ಅವರ ಮುಖ್ಯ ಭಾಷೆ ಮಾಡ್ಬೇಕು ಅಂತಾನೆ ಕೇರಳದವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಮಾಡೋ ತಪ್ಪಲ್ಲ, ಆದ್ರೆ ಕರ್ನಾಟಕದವ್ರು ಯಾಕೆ ಸುಮ್ನಿದ್ದಾರೆ ಅನ್ನೋದೇ ವಿಚಾರ ಆಗಿರೋದು. ಹೌದು, ಕರೆಕ್ಟ್. ಆಕ್ಚುಲಿ ಹಂಗೂ ನೋಡೋದಾದ್ರೆ ಇವಾಗ ಹೆಂಗೆ ಇವಾಗ ಕೇರಳದವರು ಅಷ್ಟೊಂದೆಲ್ಲ ಹೋರಾಟ ಮಾಡಿ ಇದ್ ಮಾಡ್ತಿದ್ದಾರೆ. ಅಕಸ್ಮಾತ್ ಏನಾದ್ರೂ ಈಗ ಮೈಸೂರು ಮಂಗಳೂರ್ದು ಏನ್ ರೈಲ್ವೆ ಜಂಕ್ಷನ್ ಇದೆ ಅದು ಅವ್ರ ಕಡೆಗೇನೆ ಅವ್ರ ಪರವಾಗಿ ಹೋಗ್ಬಿಟ್ರೆ ನಮ್ ಕರ್ನಾಟಕ ಯಾವ ಮಟ್ಟಕ್ಕೆ ಲಾಸ್ ಆಗುತ್ತೆ ಅನ್ನೋದು ಕೂಡ ನಾವ್ ಆಕ್ಚುಲಿ ಯೋಚನೆ ಮಾಡ್ಬೇಕು. ಇವಾಗ ನೋಡಿ ಕರ್ನಾಟಕದವರು ಏನಾಗಿದ್ದಾರೆ, ದಾನಶ್ವರರಾಗಿ ಬಿಟ್ಟಿದ್ದಾರೆ ಅನ್ನೋ ತರ ಅನಿಸ್ತಾ ಇದೆ. ಕಾವೇರಿನ ಬಿಟ್ಕೊಟ್ರು, ಆಚೆ ನೋಡಿದ್ರೆ ಬೆಳಗಾಂನ ಮಹಾರಾಷ್ಟ್ರಕ್ಕೆ ಬಿಟ್ಕೊಡೋದಿಕ್ಕೆ ರೆಡಿ ಆಗಿದಾರಂತೆ. ಎಲ್ಲೂ ಧ್ವನಿ ಎತ್ತೋದು ಕಾಣಿಸ್ತಾನೆ ಇಲ್ಲ. ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಆಕ್ಚುಲಿ ನೀವು ಕಾವೇರಿ ಅಂತ ಹೇಳ್ದಂಗೆ ಇಲ್ಲಿ ನಾವು ನೋಡ್ಬೋದು, ಈ ಕಾವೇರಿ ವಿವಾದ ಏನಿದೆ ಆಕ್ಚುಲಿ ಇದೊಂದು ಬೇಗನೆ ಸಾಲ್ವ್ ಮಾಡ್ಬೋದಂತ ಒಂದು ವಿಚಾರ. ಆದ್ರೆ ಇದು ಒಂದು ಬ್ರಿಟಿಷ್ ಕಾಲದಿಂದನೂ ಎಳ್ಕೊಂಡ್ ಬರ್ತಾನೆ ಇದಾರೆ, ರಬ್ಬರ್ ತರ ಒಂಥರ. ಸೊ ಇದನ್ನ ಯಾಕೆ ಹಿಂಗ್ ಮಾಡ್ತಿದಾರೆ ಅಂದ್ರೆ, ಒಂದು ಈಗ ಎಲೆಕ್ಷನ್ ಗೆಲ್ಲೋದಕ್ಕೆ ಇದೊಂದು ಅಸ್ತ್ರ ಅಂತಾನೆ ಹೇಳ್ಬೋದು. ಈಗ ಯಾಕಂದ್ರೆ ನಿಮ್ಗೆ ಕಾವೇರಿ ಬಿಟ್ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಜನಗಳು ನಮಗೆ ವೋಟ್ ಹಾಕ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೇ ಬಿ ಅವ್ರು ಈ ತರ ಒಂದು ಐಡಿಯಾ ಮಾಡಿದ್ರು. ಆದ್ರೆ ಜನರು ಇಲ್ಲಿ ಕೂತು ಜನರು ಮಾತಾಡ್ತಿದ್ದಾರೆ ಯಾಕೆ ಇವ್ರು ಹೀಗ್ ಮಾಡ್ತಾರೆ ಅಂತ. ಆದ್ರೆ ಅದ ಜನಪ್ರತಿನಿಧಿಗಳ ಕಿವಿಗೆ ಬೀಳ್ತಾ ಇಲ್ವೋ, ಅಲ್ಲ ಬಿದ್ರು ನಮಗೆ ಯಾಕೆ ಬೇಕು ಅಂತ ಸುಮ್ನಿದ್ದಾರೋ, ಓಟ್ ಸಿಕ್ಕಿ ಗೆದ್ದಾಗಿದೆ ಇನ್ನೇನು ನಮ್ಗೆ ಬೇಕಿರೋ ಸಿಗುತ್ತೆ ಅಂತ ಸುಮ್ನಿದ್ದಾರೋ ಏನಂತ ಗೊತ್ತಾಗ್ತಿಲ್ಲ. ಮತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ಗೆಲ್ಬೇಕಂದ್ರು ಇವ್ರಿಗೆಲ್ಲ ಏನಾದ್ರು ಒಂದು ಮೂಗ್ಬಟ್ಟೋ ಒಂದ್ ಸೀರೆನೋ ಈ ತರ ಒಂದ್ 500 ರೂಪಾಯಿನೋ ಒಂದ್ ಕೊಟ್ಬಿಟ್ರೆ ಗೆಲ್ಕೋಬಹುದು ಅನ್ನೋ ಒಂದು ಇದರಿಂದ ಇವ್ರು ಇಷ್ಟು ಆರಾಮಾಗಿ ನಮ್ನ ತುಂಬಾ ಈಸಿಯಾಗಿ ತಗೊಂತಿದ್ದಾರೆ. ಆಕ್ಚುಲಿ ಇಲ್ಲಿಗೆ ಬಕ್ರ ಆಗ್ತಿರೋದು ನಾವುಗಳೇ ಹೇಳ್ಬೇಕು ಅಂತಂದ್ರೆ. ಇವಾಗ ಏನಾಗಿದೆ ಅಂತಂದ್ರೆ MLA ಏನ್ ಅನ್ಕೊಂಡಿದ್ದಾರೆ, ಆ ಮನೆಗೊಂದು ರೋಡ್ ಮಾಡ್ಬಿಟ್ರೆ ಆಯ್ತು ಅನ್ನೋ ತರನೇ ಇದ್ದಾರೆ. ಎಲ್ರು ನೋಡಿದ್ರು ಆ ಶಂಕುಸ್ಥಾಪನೆ ಮಾಡೋದೇ ಆಯ್ತು, ರೋಡ್ ಮಾಡ್ಕೊಡೋದೇ ಆಯ್ತು, ಅದ್ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಆದ್ರೆ ನಾವು ಕನ್ನಡಿಗರಾದವ್ರು ನಾವು ನಮ್ ಪರ ನಿಂತ್ಕೋಬೇಕಾದ ಸ್ಟ್ಯಾಂಡ್ ತಗೋಬೇಕಾದಂತಹ ಸಂದರ್ಭ ಇವಾಗ ಬಂದಿದೆ. ಯಾಕಂದ್ರೆ ನಾವು ಓಟ್ ಹಾಕಿ ಗೆಲ್ಸಿರೋದು, ನಾವೇ ಧ್ವನಿ ಎತ್ತಬೇಕು ಅವ್ರ ಬಗ್ಗೆ. ನಾವು ನೇರವಾಗಿ ಹೋಗಿ ಮಾತಾಡೋದಿಕ್ ಆಗಿಲ್ಲ ಅಂದ್ರೂ ನಮ್ ಪರವಾಗಿ ಮಾತಾಡೋದಕ್ಕೆ MLA ಇದ್ದಾರೆ ಅನ್ನೋ ಧೈರ್ಯದಲ್ಲಿ ನಾವು ಓಟ್ ಹಾಕಿರೋದಲ್ವಾ. ಸೊ ಇವಾಗ ಅದ್ರ ಬಗ್ಗೆ MLA ಅವ್ರು ಮಾತಾಡೋ ತರ ಜನಪ್ರತಿನಿಧಿಗಳು ಮಾತಾಡೋ ತರ ಸಾಮಾನ್ಯ ಜನರೇ ಮಾಡ್ಬೇಕಾಗಿದೆ ಇವಾಗ. ಹೌದು. ಸೊ ಫೈನಲಿ ಜನಪ್ರತಿನಿಧಿಗಳ ಹತ್ರ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಸತತ 30 ವರ್ಷಗಳಿಂದ ಮೈಸೂರು ಏನ್ ಹೋರಾಟ ಮಾಡ್ಕೊಂಡ್ ಬಂದು ಮಂಗಳೂರು ರೈಲ್ವೆನ ನಮ್ಮದಾಗ್ಸ್ಕೊಂಡಿದೆ, ಇದನ್ನ ಉಳಿಸ್ಕೋಬೇಕು ಅಂತ ಕೇಳ್ಕೊಂತಾ ಇದೀವಿ. ಅವ್ರು ಹೇಗೆ ಕೇರಳದವರು ಇದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡಿ ಅಷ್ಟೊಂದೆಲ್ಲ ಡ್ರಾಮಾ ಮಾಡ್ತಿದ್ದಾರೆ, ಸೊ ಅದೇ ರೀತಿ ನಾವು ಏನಾದ್ರೂ ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಬೇಕಂತ ನಾನು ಎಲ್ಲ ಜನಪ್ರತಿನಿಧಿ ಹತ್ರ ಕೇಳ್ಕೊಂತಾ ಇದ್ದೀನಿ. ಹಾಗೆ ನಮ್ಮ ಕರ್ನಾಟಕದ ಜನತೆಗೆ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಇದನ್ನ ಆದಷ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ವರದಿನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಬೇರೆ ಒಂದು ವಿಶೇಷ ವರದಿ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.